ದೇವರು ಎಲ್ಲದನ್ನ ಒಳ್ಳೇದೆಂದು ಉಂಟು ಮಾಡಿದ ದೇವರು ಇದನ್ನ ತಿಂದರೆ ಒಳ್ಳೇದಾಗಲ್ಲ ಅಂತ ಹೇಳಿದ್ರು. ಎಲ್ಲವನ್ನೂ ಒಳ್ಳೇದಕ್ಕೆಂದೇ ಉಂಟು ಮಾಡಿದ್ರು, ಆದ್ರೆ ಇದು ಒಳ್ಳೇದಲ್ಲ ಅಂತ ಹೇಳಿದ್ರು. ಯಾವುದು ಒಳ್ಳೇದಲ್ಲ? ಎಲ್ಲವನ್ನ ತಿನ್ರಿ, ಎಲ್ಲವನ್ನೂ ಮಾಡ್ರಿ, ಈ ಒಂದು ಹಣ್ಣು ಮಾತ್ರ ತಿನ್ನಬೇಡಿ ಅಂದ್ರು. ನಾನು ಇದರಿಂದ ನಿಮಗೆ ಹೇಳುವಂತ ಒಂದು ಆಜ್ಞೆ ಏನಂದ್ರೆ, ದೇವರು ಹೇಳಿದನ್ನ ಮಾಡು. ಒಳ್ಳೇದ ಕೆಟ್ಟದ ನೋಡ್ಕೊಂಡು ಮಾಡು. ನಮ್ಮ ಆತ್ಮಿಕ ಜೀವಿತ ಸರಿ ಹೋಗುತ್ತಾ? ಇದು ದೇವರಿಗೆ ಮೆಚ್ಚುಗೆ ಆಗಿರುತ್ತಾ? ಇದು ಸಭೆಗೆ ಪ್ರಯೋಜನವಾಗಿರುತ್ತದ? ಇತರಿಗೆ ಮಾದರಿ ಆಗಿರುತ್ತದ? ಯೇಸು ಹೇಳಿದ್ರೆ ಇದನ್ನ ತಿನ್ನಬೇಡ ಅಂತ, ಆದ್ರೆ ಸೈತಾನ್ ಬಂದು ಹೇಳ್ತಾ ಇದ್ದಾನೆ ಏನಂತೆ? ಆ ವಾಕ್ಯ ಓದಿ, 6ನೇ ವಾಕ್ಯ. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು